ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ವರ್ಷದ ಒಬ್ಬ ಬಾಲಕ ಬ್ರಿಟಿಷ್ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವಂತಹ ಸಂದರ್ಭದಲ್ಲಿ ಎಪ್ಪತ್ತಾರನೇ ಸ್ವಾತಂತ್ರ್ಯ ದಿನಾಚರಣೆ ವಿಜೃಂಭಣೆಯಿಂದ ಆಚರಣೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡದ ಪ್ರಸಿದ್ಧ ಭಾರತ ಹೈಸ್ಕೂಲಿನಲ್ಲಿ ಶಿಕ್ಷಕರು ಮಕ್ಕಳು ಸೇರಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಧ್ವಜಾರೋಹಣ ನೆರವೇರಿಸಿ ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ನಂತರ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಎಲ್ಲ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷ ನೃತ್ಯ ಪ್ರದರ್ಶನ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸುಭಾಷ್ ಸಿಂಧೆ ಅವರು, ನಮ್ಮ ಪೂರ್ವಜರ ತ್ಯಾಗ ಬಲಿದಾನದ ಸವಿನೆನಪಿಗಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ ಎಂದು ಹೇಳಿದರು. ಅಶೋಕ್ ಬಾಬರ್ ಅವರು ಎಲ್ಲರನ್ನ ಸ್ವಾಗತಿಸಿದರು. ಈ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಎಂ.ಎನ್. ಮೋರೆ, ಯಲ್ಲಪ್ಪ ಚವ್ಹಾಣ್, ರಾಜು ಬಿರ್ಜನವರ್, ನಿರ್ದೇಶಕರು ಹಾಗೂ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಗುರುಗಳೇ, ಗುರುಮಾತೆಯರೇ, ವಿದ್ಯಾರ್ಥಿನಿಯರೇ, ಈಗಾಗಲೇ ಬಹಳಷ್ಟು ಜನ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಗಳನ್ನು ಬಹಳ ಅದ್ಭುತವಾಗಿ ಹೇಳಿದ್ರಿ. ಭಾಷಣ ಮಾಡೋದು ಇಲ್ಲಿಂದಲೇ ಕಲಿದು. ಈಗಾಗಲೇ ಮರಾಠಿಯಲ್ಲಿ ಒಂದು ಮಗು ಮಾತಾಡ್ತು ನೋಡ್ರಿ, ಯಾ ನಮೂನಿ ಮಾತಾಡಿದ್ಲಕ್ಕೆ ಬಹಳ ಅದ್ಭುತವಾದಂಥ ಭಾಷಣವನ್ನು ಆ ಮಗು ಮಾಡ್ತಾರೆ. ಅದಕ್ಕೆ ಎಲ್ಲರೂ ಮಾತನಾಡುವುದನ್ನು ಕಲಿಬೇಕಂದ್ರೆ ಇದ ವಯಸ್ಸು, ಮತ್ತೆ ನನ್ನಷ್ಟು ಆದ್ಮ್ಯಾಗ ನೀವು ಕಲಿಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲರೂ ಮಾತನಾಡುವುದಕ್ಕೆ ಕಲಿಯಬೇಕು, ಉತ್ತಮವಾದ ವಾಗ್ಮಿಗಳಾಗಬೇಕು. ನಾನು ಈ ಸ್ವತಂತ್ರೋತ್ಸವದಲ್ಲಿ ತಮಗೆ ಹೇಳುವುದಿಷ್ಟೇ, ಪೂರ್ವಜರು ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟರು. ಆ ಸ್ವತಂತ್ರ ಇಂದಿಗೆ 76ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ವಿದ್ಯಾರ್ಥಿನಿಯರೇ, ಜೀವನದಲ್ಲಿ ನಿಮ್ಮ ಊರಿಗೂ ಗೌರವ ತರುವ ನಿಟ್ಟಿನಲ್ಲಿ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಮಾಡಿ ಶರೀರವನ್ನು ಸದೃಢವಾಗಿ ಇಟ್ಟುಕೊಳ್ಳಿ. ಯಾಕೆಂದರೆ ಶರೀರ ಸದೃಢವಾಗಿದ್ದರೆ ಮಾತ್ರ ನಾವು ಕಲಿತಿರುವ ವಿದ್ಯೆ ಸಾರ್ಥಕವಾದೀತು. ಇವತ್ತು ಯುವ ಪೀಳಿಗೆ ವಿಚಿತ್ರವಾದ ರೀತಿಯಲ್ಲಿ ಹೋಗ್ತಾ ಇದೆ. ಅದಕ್ಕೆ ದಯವಿಟ್ಟು ನನ್ನ ವಿದ್ಯಾರ್ಥಿನಿಯ ಸಹೋದರಿಯರೇ, ಬಹಳ ಮಾರ್ಮಿಕವಾಗಿ ಜೀವನದ ರೂಪರೇಷೆಗಳನ್ನು ರೂಢಿಸಿಕೊಂಡು ಒಂದು ವ್ಯವಸ್ಥಿತವಾದಂತಹ ಈ ಭಾರತ ದೇಶ ಸಮಗ್ರ ಜನಾಂಗದ ಆಶಾಕಿರಣ, ಎಲ್ಲ ಜಾತಿ ಜನಾಂಗದವರಿಗೆ ಸಂಪೂರ್ಣವಾದ ಸಹಕಾರವನ್ನು, ಅವರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವ ದೇಶ ಯಾವುದಾದರೂ ಇದ್ದರೆ ಅದು ಭಾರತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಶಾಲೆಯಲ್ಲಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಇವತ್ತು ವಿದ್ಯಾಭ್ಯಾಸ ನಡೀತಾ ಇದೆ. ಗುರುಗಳು ಹಾಗೂ ಗುರುಮಾತೆಯರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಇನ್ನು ಏನು ಶೈಕ್ಷಣಿಕ ವರ್ಷ ನಡೀತಾ ಇದೆ, ಬಹಳ ಅದ್ಭುತವಾದ ರೀತಿಯಲ್ಲಿ ವಿದ್ಯಾದಾನವನ್ನು ಮಾಡಿ ಇಲ್ಲಿಯ ವಿದ್ಯಾರ್ಥಿನಿಯರನ್ನ ವ್ಯವಸ್ಥಿತ ರೀತಿಯಲ್ಲಿ ತಯಾರು ಮಾಡುವಂತ ಒಂದು ಕಾರ್ಯಕ್ರಮವನ್ನು ನೀವು ಹಾಕಿಕೊಳ್ಳಬೇಕು. ಸೂಟಿ ಇರಲಿ, ಭಾನುವಾರ ಇರಲಿ, ನಿಮ್ಮ ಎಡಬಿಡದ ಕಾರ್ಯಕ್ರಮದಲ್ಲಿಯೂ ಸಹ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ವಿದ್ಯಾದಾನವನ್ನ ನಮ್ಮ ಗುರುಗಳು ಗುರುಮಾತೆಯರು ಮಾಡಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ನೂತನವಾಗಿ ಅಧ್ಯಕ್ಷರಾಗಿ ಎಂ.ಎನ್. ಮೋರೆ ಅವರು, ಉಪಾಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಯಲ್ಲಪ್ಪಣ್ಣ ಚವ್ಹಾಣ್ಜಿ ಅವರು, ನಾವು 13 ಜನ ನಿರ್ದೇಶಕರುಗಳು ಆಯ್ಕೆಯಾಗಿ ಬಂದಿದ್ದೇವೆ.
ನಿಮ್ಮೆಲ್ಲರ ಸಮಾಜ ಬಾಂಧವರ, ಗುರು ಹಿರಿಯರ, ಯುವಕ ಸನ್ಮಿತ್ರರ ಮತ್ತೆ ಬಂಧುಗಳು ಅಣ್ಣ ತಮ್ಮಂದಿರಾಗಿ ಸಹಕಾರದ ಭಾವನೆಯಿಂದ ಮುಂದಿನ ದಿನಮಾನದಲ್ಲಿ ಈ ವಿದ್ಯಾವರ್ಧಕ ಸಂಘವನ್ನು ಮುನ್ನಡೆಸೋಣ. ಯಾವುದೇ ಗೊಂದಲಮಯ ವಾತಾವರಣವನ್ನು ನಿರ್ಮಿಸುವುದು ಬೇಡ ಅನ್ನುವಂಥ ಮಾತನ್ನ ಈ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಹೇಳ್ತಾ, 130 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಏನೊಂದು ಆಶಾಭಾವನೆಯನ್ನ, ದೂರದೃಷ್ಟಿಯನ್ನ ಇಟ್ಕೊಂಡು ಈ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದಾರೆ. ನಿಮ್ಮೆಲ್ಲರ ಒಳಗಿನ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿ ವ್ಯವಸ್ಥಿತ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸವನ್ನ ಮಾಡೋಣ. ಆ ಕೆಲಸ ಮಾಡುವುದಕ್ಕೆ ತಾಯಿ ತುಳಸಾ ಭವಾನಿ ನಮಗೆ ಶಕ್ತಿಯನ್ನು ನೀಡಲಿ. ಕಿಲ್ಲ ಆಂಜನೇಯ ಸ್ವಾಮಿ ಆಶೀರ್ವಾದ ನಮಗಿರಲಿ. ಇಲ್ಲೇ ಎದುರುಗಡೆ ಐತಿಹಾಸಿಕ ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ, ಆ ತಾಯಿಯ ಆಶೀರ್ವಾದವು ನಮಗಿರಲಿ. ಮತ್ತು ಕ್ಷಾತ್ರ ತೇಜಸ್ವಿನ ವೀರಪುತ್ರ ಛತ್ರಪತಿ ಶಿವಾಜಿ ಮಹಾರಾಜ್ ವಿರಾಜಮಾನವಾಗಿ ಕೈಯಲ್ಲಿ ಖಡ್ಗವನ್ನು ಹಿಡ್ಕೊಂಡು 4 ದಿಕ್ಕುಗಳನ್ನು ನೋಡ್ತಾ ನಿಂತಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಮ್ಮಲ್ಲಿರುವ ಭಿನ್ನಾಭಿಪ್ರಾಯಗಳನ್ನೆಲ್ಲ ಹೊಡೆದು ಹಾಕಿ ಉತ್ತಮವಾದ ರೀತಿಯಲ್ಲಿ ಸಮಾಜ ಕಟ್ಟುವ ಕೆಲಸವನ್ನು ನಾವು ನೀವೆಲ್ಲರೂ ಕೂಡಿ ಮಾಡೋಣ. ಅದಕ್ಕೆ ಸಂಪೂರ್ಣವಾದ ಸಹಕಾರ ನಾವು ಕೊಡ್ತೇವೆ, ನೀವು ನಮಗೆ ಸಹಕಾರವನ್ನು ಕೊಡಿ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ವಿಜೃಂಭಣೆಯಿಂದ ಇವತ್ತ ನಾಡಿನ ತುಂಬೆಲ್ಲ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದರ ನಿಮಿತ್ತವಾಗಿ ನಾವು ಸ್ವತಂತ್ರವನ್ನು ಪಡೆಯಲಿಕ್ಕೆ ಮಡಿದವರ, ಇವರ ಯೋಧರ, ಹುತಾತ್ಮರ ಸ್ಮರಣೆಯಾಗಿ ಇವತ್ತ ಸ್ವತಂತ್ರ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು ಮಾತನ್ನು ಇಲ್ಲೇ ನಾನು ಸ್ವಾಗತದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ವಿದ್ಯಾರ್ಥಿ, 12 ವರ್ಷದ ಒಬ್ಬ ಬಾಲಕ ಬ್ರಿಟಿಷ್ ಕಚೇರಿಯ ಮೇಲೆ ಧ್ವಜವನ್ನು ಹಾರಿಸಲಿಕ್ಕೆ ಪ್ರಾರಂಭವನ್ನು ಮಾಡಿರ್ತಾನೆ. ನೋಡ್ರಿ, ಎಷ್ಟು 12 ವರ್ಷದ ಒಬ್ಬ ಬಾಲಕ ಬ್ರಿಟಿಷ್ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿ ಅದನ್ನು ನೋಡಿ ಆ ಮಗುವಿನ ಮೇಲೆ ಗುಂಡನ್ನು ಹಾರಿಸ್ತಾ ಇದ್ದಾನೆ. ಗುಂಡನ್ನು ಹಾರಿಸಿದಾಗ ಆ ಮಗು ಪ್ರಜ್ಞೆಯನ್ನು ತಪ್ಪಿ ನೆಲಕ್ಕೆ ಬೀಳುತ್ತದೆ. ಅಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಜನರು ಆ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ವೈದ್ಯರು ಆ ವಿದ್ಯಾರ್ಥಿಗೆ ಚಿಕಿತ್ಸೆಯನ್ನು ನೀಡಿದಾಗ ಪುನಃ ವಿದ್ಯಾರ್ಥಿಗೆ ಪ್ರಜ್ಞೆ ಬಂದ ಮೇಲೆ ಆ ವಿದ್ಯಾರ್ಥಿಗೆ ಎಲ್ಲಿದ್ದೇನೆ ಅಂತ ಕೇಳಿದಾಗ ವೈದ್ಯರು ಹೇಳ್ತಾ ಇದ್ದಾರ, ನೀನು ಆಸ್ಪತ್ರೆಯಲ್ಲಿ ಇದ್ದೀ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಪ್ಪ ನನ್ನನ್ನು ಆಸ್ಪತ್ರೆಗೆ ಯಾಕೆ ಕರೆ ತಂದಿರಿ ಅಂತ ಕೇಳಿದಾಗ, ನಿನಗೆ ಬ್ರಿಟಿಷ್ ಅಧಿಕಾರಿ ಗುಂಡನ್ನು ಹೊಡೆದಿದ್ದಾರ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಎಲ್ಲವೂ ಸಹ ಬಂದಂತಹ ಸಂದರ್ಭದಲ್ಲಿ ಎದೆಯನ್ನು ಕಟ್ಟು ಸಮಾಜಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಇವತ್ತು ಆಯ್ಕೆಯನ್ನುಗೊಂಡಂಥ ಎಲ್ಲ ಆಡಳಿತ ಮಂಡಳಿ ವೇದಿಕೆ ಮೇಲಿದ್ದಾರೆ. ಅವರಿಗೆ ನಾನು 76ನೇಯ ಸ್ವತಂತ್ರೋತ್ಸವದ ಶುಭಾಶಯವನ್ನು ತಮ್ಮೆಲ್ಲರ ಪರವಾಗಿ ಹೇಳುತ್ತಾ, ಈ ಒಂದು ಈ ಸಮಾರಂಭದ ಅಧ್ಯಕ್ಷತೆ ಹಾಗೂ ಧ್ವಜಾರೋಹಣವನ್ನು ಮಾಡಿದಂಥ ಸನ್ಮಾನ್ಯ ಶ್ರೀ ಖ್ಯಾತ ಉದ್ಯಮಿಗಳು, ಶಿಕ್ಷಣದ ಪ್ರೇಮಿಗಳು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಗೂ ದೀನ ದಲಿತರ ಬಂಧುಗಳಾದಂಥ ಸನ್ಮಾನ್ಯ ಶ್ರೀ MN ಮೋರೇಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ, ಎಲ್ಲ ಅಂಗ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಹೃದಯಪೂರ್ವಕವಾದಂಥ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ.
41 ಕೆಜಿ ವಿಭಾಗದಲ್ಲಿ ಪ್ರಥಮ, ಬಜರಂಗಿ ದೊಡ್ಡಮನಿ 38 ಕೆಜಿ ವಿಭಾಗದಲ್ಲಿ ಪ್ರಥಮ, ಯಂಕಪ್ಪ ಕೂಡ್ಗಿ 45 ಕೆಜಿ ವಿಭಾಗದಲ್ಲಿ ಪ್ರಥಮ, ದಾದಾ ಪೀರ್ ಸೈಯದನವರು 57 ಕೆಜಿ ವಿಭಾಗದಲ್ಲಿ ಪ್ರಥಮ, ಸುದೀಪ್ ನೇಸರಿಗೆ 44 ಕೆಜಿ ವಿಭಾಗದಲ್ಲಿ ಪ್ರಥಮ, ಚೇತನ್ ತುಕ್ಕೋಜಿ 52 ಕೆಜಿ ವಿಭಾಗದಲ್ಲಿ ದ್ವಿತೀಯ, ಅಪೂರ್ವ ಕ್ಷೀರ್ಸಾಗರ 49 ಕೆಜಿ ವಿಭಾಗದಲ್ಲಿ ದ್ವಿತೀಯ, ಶಿವಲೀಲಾ ಕದಂ 44 ಕೆಜಿ ವಿಭಾಗದಲ್ಲಿ ತೃತೀಯ, ಫಾತಿಮಾ ಮದಾಬ್ 38 ಕೆಜಿ ವಿಭಾಗದಲ್ಲಿ ತೃತೀಯ ಸ್ಥಾನ ಪಡೆದಿದ್ದಾವೆ. ಶಶಿಕಲಾ ವಡ್ಡರ್ 40 ಕೆಜಿ ವಿಭಾಗದಲ್ಲಿ ತೃತೀಯ ಸ್ಥಾನ. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.